ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾರೋ ಬಂದು ನಿಮಗೆ ಕಂಪ್ನಿ ಫಿಟೆಡ್ ವ್ಯಾಗನರ್. ಇದು ಕಂಪ್ನಿ ಫಿಟೆಡ್ ಗಾಡಿ. ಇದು ನೀವು ವಾಲೆಲ್ಲ ನೋಡ್ಬೋದು ನೋಡಿ, ವಾಲು ಪ್ಲೇಟ್ ಎಲ್ಲ ನೋಡಿ, ಮಾರುತಿ ಸುಜುಕಿ ಅಂದರೆ ಕಂಪ್ನಿ ಫಿಟೆಡ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಸ್ಟಿಕ್ಕರ್ ಇರಬೇಕಾಯ್ತು, ಸ್ಟಿಕ್ಕರ್ ತೆಗೆದುಬಿಟ್ಟವ್ರೆ ಗಾಡಿಯವರು, ಅದಕ್ಕೆ ನಿಮಗೆ ತೋರಿಸ್ದೆ ಕಂಪ್ನಿ ಫಿಟೆಡ್. ಇದರಲ್ಲಿ ಏನು ನಾನು ಡೀಟೇಲ್ಸ್ ಕೊಡ್ತಾ ಇರೋದು ನಿಮ್ಗಂದರೆ, ಈ ಗಾಡೀಲಿ ಎಷ್ಟು ಗ್ಯಾಸ್ ಹಿಡಿತಾ ಇದೆ ಅಂತ ನೀವೇ ನೋಡಿ. ಇಲ್ಲಿ ನೋಡಿ, 15 kg ಇನ್ನೂ ಹೋಗ್ತಾನೆ ಇದೆ ನೋಡಿ. ಎಷ್ಟಕ್ಕೋ ನಿಂತ್ಕೊಳ್ಳುತ್ತೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡ್ತಾ ಇರಿ. ಹೀಗೆ ನಿಮಗೂ ಜಾಸ್ತಿ ಗ್ಯಾಸ್ ಹಿಡಿಯುವಂಥ ಸಿಲಿಂಡರ್ ಬೇಕು ಅಂತಂದ್ರೂ ನೀವು ಬಂದು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯೂನಿವರ್ಸಲ್ ಆಟೋ ಗ್ಯಾಸ್ ನಮ್ಮದು ಬಂದ್ಬಿಟ್ಟು ನಾಗರಬಾವಿ ಮತ್ತು ಮಹಾದೇವಪುರ 2 ಕಡೆ ಇದೆ. ನೆಕ್ಸ್ಟ್ ಬೇರೆ ಬೇರೆ ಕಡೆನೂ ಬರ್ತಾ ಇದೆ, ಅಲ್ಲಿ ಬರ್ಬೋದು. ಹೊಸ ಫಿಟ್ಟಿಂಗ್ ಆಗಲಿ, CNG ಟ್ಯಾಂಕ್ ಅಪ್ಗ್ರೇಡ್ ಆಗಲಿ, ಯಾವುದೇ ಆಗಲಿ. ಒಂದು ನಿಮಿಷ ಅಣ್ಣ ನೋಡಿ, ಇಲ್ಲಿ ನೋಡಿ 16.5 kg ನಿಂತಿದೆ. ಆ್ಯಕ್ಚುಲಿ 18 kgವರೆಗೂ ಹೋಗುತ್ತೆ ಈ ಟ್ಯಾಂಕಲ್ಲಿ. 24 kg ಕೆಪಾಸಿಟಿ ಹಾಕಿರೋದು, 18 kg ಹೋಗುತ್ತೆ. ಹಂಗಾಗಿ 24 kg ಕೆಪಾಸಿಟಿ 18 kgವರೆಗೂ ಹೋಗುತ್ತೆ. ಬಟ್ ಇವಾಗ 16.5 ಹೋಗಿದೆ. ಅಂದರೆ ಪ್ರೆಸರ್ ಬಂದ್ಬಿಟ್ಟು 200, 205 ಅಷ್ಟಿತ್ತು, 210 ಒಳಗಡೆ ಇತ್ತು. ಹಂಗಾಗಿ ಇಲ್ಲಿ 16.5 kg ಹಿಡಿದಿದೆ, ನೀವು ನೋಡ್ಬೋದು ನೋಡಿ. ಇದೆ ನೋಡಿ, ಕಂಪ್ನಿ ಫಿಟೆಡ್ CNG ನೋಡಿದ್ರಲ್ವಾ. 18 kg ಆ್ಯಕ್ಚುಲಿ ಹಿಡಿಯುತ್ತಿದ್ದು ಒಳ್ಳೆ ಪ್ರೆಸರ್ ಇದ್ದರೆ. ನಾವು ಹಾಕಿರೋದು 24 kg ಟ್ಯಾಂಕ್. ಇದು 24 kg ಟ್ಯಾಂಕಲ್ಲಿ 16.5 kg ಹೋಗಿದೆ. ಒಳ್ಳೆ ಪ್ರೆಸರ್ ಇದ್ದರೆ 18 kg ಖಂಡಿತವಾಗ್ಲೂ 18 kg ಹೋಗುತ್ತೆ ಇದರಲ್ಲಿ. ಹಂಗಾಗಿ ನಿಮ್ಮದು ಅಷ್ಟೇ ಚಿಕ್ಕ ಟ್ಯಾಂಕ್ ಇದ್ದರೆ ನೀವು ಕೂಡ ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ, ಜಾಸ್ತಿ ರೇಂಜ್ ಬರುತ್ತೆ, ಓಡಾಡ್ಬೋದು ಅಂತ ಹೇಳ್ತಾ ವಿಡಿಯೋ ತಿಳಿಸ್ತೀನಿ. ಒಳಗಡೆ ಗೇಜ್ ಇದೆ ಗಾಡೀಲಿ, ಅಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಫುಲ್ ಆಗಿದೆ ಇಲ್ವ ಅಂತ, ಅಲ್ಲೂ ಕೂಡ ನಿಮಗೆ ತೋರಿಸುತ್ತೆ. ಓಕೆನಾ? ಹಾಗೆ ಕಸ್ಟಮರ್ ಕೈ ಕೂಡ ಒಂದೆರಡು ಮಾತು ಮಾತಾಡಿಸ್ತೀನಿ, ನೀವು ಮಾತಾಡ್ಬೋದು. ಇವ್ರು ನಮಗೆ ತುಂಬ ಹಳೆ ಕಸ್ಟಮರು. ಇವರು ಬಜಾಜ್ ಆಟೋ ಇತ್ತು, ಶೋರೂಮ್ ಗಾಡಿ ತೊಗೊಂಡಿದ್ರು CNG. ಆವಾಗಲೂ ಕೂಡ ಇಮಿಡಿಯೇಟಾಗಿ ಬಂದು ನಮ್ಮ ಹತ್ರ ಟ್ಯಾಂಕ್ ಹಾಕ್ಸ್ಕೊಂಡಿದ್ರು, ಎಕ್ಸ್ಟ್ರಾ ಟ್ಯಾಂಕ್ ಆಟೋಗೆ. ಇವಾಗ ಎಕ್ಸ್ಟ್ರಾ ಟ್ಯಾಂಕ್ ಹಾಕ್ಸ್ಕೊಂಡ್ರೆ, ದೊಡ್ಡ ಟ್ಯಾಂಕ್ ಹಾಕ್ಸ್ಕೊಂಡ್ರೆ ಏನು ಬೆನಿಫಿಟ್ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಇವಾಗ ಕಾರ್ ತೊಗೊಂಡಿದ್ದಾರೆ. ಕಾರ್ ತೊಗೊಂಡ್ಮೇಲೆನೂ ಟ್ಯಾಂಕು ದೊಡ್ಡದು ಹಾಕ್ಕೊಂಡಿದ್ದಾರೆ, ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಅವ್ರ ಕೈಲಿ ಕೂಡ ಒಂದೆರಡು ಮಾತು ಮಾತಾಡಿಸ್ತೀನಿ, ನೋಡ್ಬೋದು. ಅಣ್ಣ, ಆಟೋಗೆ ಹಾಕ್ಕೊಂಡಿದ್ರಲ್ಲ ಎಷ್ಟು, 1 ವರ್ಷ 2 ವರ್ಷದಿಂದನಾ? 2 ವರ್ಷದಿಂದ ಆಟೋಗೆ ಹೆಂಗಿತ್ತು? ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಏನು ಈ ಥರ ಗಂಟೆ ಗೊತ್ತಲಿ ಕಾಯಕ್ಕೆ ಏನು ಲೈನಲ್ಲಿ ಬೇಡ ಅಂತ. ಈಗ ಅದನ್ನ ನೋಡ್ಬಿಟ್ಟೆ ನೀವು ಈ ಕಾರ್ಗೆ ಹಾಕ್ಸ್ಕೊಂಡ್ರೆ ಅಷ್ಟೇ. ವರ್ಷದಿಂದ ಬಂಕ್ ಕಡಿಮೆ ಇದೆ. ಹಾಂ, ಇವಾಗ ಹಾಕ್ಕೊಂಡಿದ್ದೆ ಅಲ್ವಾ. ಹಂಗಾಗಿ ಈಗ ಮೊದಲು ಎಷ್ಟು ಹಿಡಿತಾಯಿತ್ತು? ಈಗ ಮೊದಲು 7 kg ಹಿಡಿತಾಯಿತ್ತು. 7. ಒಳ್ಳೆ ಪ್ರೆಸರ್ ಇತ್ತು ಅಂದ್ರೆ ಲಾಸ್ಟ್ 9 kg ಹಿಡಿಯೋದು. 18 ಗಂಟೆ ಹಿಡಿಬೋದು. ಇವಾಗ 16.5 ಹಿಡಿದಿದೆ. ಹಂಗಾಗಿ ನೋಡಿ, ಆಟೋ ತೊಗೊಂಡಿದ್ರು, ಅವಾಗ ಕೂಡ ಟ್ಯಾಂಕ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ರು. ಆಮೇಲೆ ಲೈನಲ್ಲಿ ಕಾಯೋದು ಬೇಡ, ಒಳ್ಳೆ ರೇಂಜು ಜಾಸ್ತಿ ಓಡಿಸ್ಕೋಬೋದು ಅಂತೇಳಿ ಮಾಡಿಸಿದ್ರು. ಇವಾಗ ಕಾರ್ ತೊಗೊಂಡಿದ್ದಾರೆ, ಕಾರ್ ಕೂಡ ಅಷ್ಟೇ ದೊಡ್ಡ ಟ್ಯಾಂಕ್ ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದಾರೆ. ನೋಡಿ 16.5 ಹಿಡಿದಿದೆ. ವ್ಯಾಗನರ್ ಗಾಡಿಗೆ 16.5 kg. ಈಗ ಹಂಗೆ ನೋಡಿ, ಮೀಟ್ರಲ್ಲಿ ಆ್ಯಕ್ಚುಲಿ ಫುಲ್ ಆಗಿಲ್ಲ. ಗೇಜ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಅಣ್ಣ ಆನ್ ಮಾಡಿ ಅಣ್ಣ, ಫುಲ್ ಆಗಿರಲ್ಲ ಅದು ಆ್ಯಕ್ಚುಲಿ. ಅಲ್ಲಿ ಕೆ ಜಿ ಇರಲಿ, ಪರವಾಗಿಲ್ಲ, ಅಲ್ಲಿ ಮಾಡೋಣ. ಅದೇಂತಂದರೆ ಇರಿ ಮಾಡ್ಬೋದು ಅಂತ ಮಾಡಿ CNG ಆ ಕಡೆ ಅಲ್ವಾ. ಇರಿ 1 ನಿಮಿಷ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನೋಡಿ, ಇಲ್ಲಿ ಲಾಸ್ಟ್ದು ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ಅಲ್ವಣ್ಣ. 1 ಪಾಯಿಂಟ್ ಬಂದಿರಲ್ಲ, ಬಂದಿಲ್ಲ ನೋಡಿ. ಇಲ್ಲಿ ನೋಡ್ಬೋದು ನೀವು, ಫುಲ್ ಆಗಿಲ್ಲ ನೋಡಿ. ಯಾಕೆಂದರೆ ಪ್ರೆಸರ್ ಕಡಿಮೆ ಇತ್ತು, ಇದಾಗಿದೆ. ಹಂಗಾಗಿ ಫುಲ್ ಆಗಿಲ್ಲ, ಸರಿನಾ? ಅಷ್ಟೇ. ಇದು ನಿಮಗೆ ಮೀಟ್ರಲ್ಲೂ ತೋರಿಸ್ದೆ, ಪ್ಲಸ್ ಗಾಡಿ ಮೀಟ್ರಲ್ಲಿ ಕೂಡ ನಿಮಗೆ ತೋರಿಸ್ದೆ. ಯಾಕಂದರೆ ಫುಲ್ ಆಗಿಲ್ಲ, ಹಂಗಾಗಿ ಇಲ್ಲಿ ಗೇಜು ನಿಮಗೆ ಫುಲ್ ತೋರಿಸ್ತಾ ಇಲ್ಲ. ಹಂಗಾಗಿ ಯಾಕಂದರೆ ಪ್ರೆಸರ್ ಕಡಿಮೆ ಇತ್ತಲ್ಲ, ಹಂಗಾಗಿ ಫುಲ್ ಆಗಿಲ್ಲ. ಪ್ರೆಸರ್ ಇತ್ತು ಅಂದರೆ ಆ ಒಂದು ಬಟನ್ ಏನು ಕಡಿಮೆ ಇದೆ ಅದು ಕೂಡ ನಿಮಗೆ ಮತ್ತೆ ಬರುತ್ತೆ. ಇನ್ನೂ 1.5 kg ಕಡಿಮೆ ಹಿಡಿದಿದೆ. ಟೋಟಲ್ 18 kg ಹಿಡಿಯುತ್ತೆ ನಿಮಗೆ. ನೀವು ಬನ್ನಿ, CNG ಹಾಕಿಸ್ಕೊಳ್ಳಿ. ಜಾಸ್ತಿ ದೊಡ್ಡ ಟ್ಯಾಂಕ್ ಬೇಕಂದ್ರೂ ಇದೆ, ಅಥವಾ ಕಂಪ್ನಿ ಫಿಟೆಡ್ ಗಾಡಿಗಳಿಗೆ ಟ್ಯಾಂಕ್ ಅಪ್ಗ್ರೇಡ್ ಮಾಡಬೇಕಂದ್ರೂ ಇದೆ. CNGಗೆ ಹಾಕ್ಕೊಳ್ಳಿ. ಕಂಪ್ನಿ ಫಿಟೆಡ್ ಚಿಕ್ಕ ಟ್ಯಾಂಕ್ಗಳಿಗೆ ಟ್ಯಾಂಕ್ ಅಪ್ಗ್ರೇಡ್ ಮಾಡ್ಕೋಬೇಕು, ಆಟೋಗಳಿಗೆ ಎಕ್ಸ್ಟ್ರಾ ಟ್ಯಾಂಕ್ ಹಾಕೋಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಹೊಸ ಫಿಟ್ಟಿಂಗ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಮಹಾದೇವಪುರ ಮತ್ತು ನಾಗರಬಾವಿಲಿ ಇದೆ. ನೆಕ್ಸ್ಟ್ ಬೇರೆ ಬ್ರಾಂಚ್ ಏರ್ಪೋರ್ಟ್ ಹಿಂದೆ ಬರ್ತಾ ಇದೆ. ಬೇರೆ ಬೇರೆ ಕಡೆ ಇನ್ನೂ ಬ್ರಾಂಚ್ಗಳು ಬರುತ್ತೆ, ಎಲ್ಲಿ ಬೇಕಾದ್ರೆ ಸರ್ವಿಸ್ ತಗೋಬೋದು. ಯೂನಿವರ್ಸಲ್ ಆಟೋ ಗ್ಯಾಸ್, ಮಧು ಯೂನಿವರ್ಸಲ್ ಆಟೋ ಗ್ಯಾಸ್. ನೀವು CNG ಹಾಕಿಸ್ಕೊಳ್ಳಿ. ನೀವು ಕೂಡ ಫ್ಯೂಲ್ ಕಾಸ್ಟ್ ಅಂದರೆ ಪೆಟ್ರೋಲ್ ಖರ್ಚಲ್ಲಿ 60% ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ.
ಏನೇ ಮಾಹಿತಿ ಬೇಕಾದ್ರೂ ನಾನು ಡಿಸ್ಪ್ಲೇ ಮೇಲೆ ಹಾಕಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಣ್ಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗ್ರೂಪ್ಗಳಿದ್ರೆ ಅಲ್ಲೂ ಕೂಡ ನೀವು ಶೇರ್ ಮಾಡ್ಕೊಳ್ಳಿ, 10 ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ಯೂಟ್ಯೂಬಲ್ಲಿ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದ್ರೆ ನೀವು ನೋಡ್ಕೋಬೋದು ಅದನ್ನು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.